ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬಿಜೆಪಿಯ ಒಳಗಡೆಗೆ ಏನು ನಡೀತಾ ಇದೆ ನೋಡಿ. ಸಿದ್ದೇಶ್ವರ್ ಅವರ ಬರ್ಡೇ ಹಿನ್ನೆಲೆಯಲ್ಲಿ ಅದೊಂದು ನೆಪ ಮಾತ್ರ. ಬಹಳಷ್ಟು ಜನ ನಾಯಕರು ಸೇರಿಕೊಂಡು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಅವರ ಕೋಪ ಯಾರ ಮೇಲೆ ಅಂತಂದರೆ ಯಡಿಯೂರಪ್ಪನವ್ರ ಮೇಲೆ, ಯಡಿಯೂರಪ್ಪನವರ ಮಗನ ಮೇಲೆ, ಜೊತೆಗೆ ರೇಣುಕಾಚಾರ್ಯ ಮೇಲೆ. ಬಿ ಎಸ್ ವೈ ಪುತ್ರ ಮತ್ತು ಅವರ ಟೀಮ್ GM ಸಿದ್ದೇಶ್ವರ್ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನೆಲ್ಲ ಮಾಡಿದೆ ನಾನು ಯಡಿಯೂರಪ್ಪನವರಿಗೋಸ್ಕರ, ಅದರದ್ದೆಲ್ಲ ಮರೆತು ಬಿಟ್ಟರು. ನಾನು ಅನಂತಕುಮಾರ್ ಅವ್ರ ಜೊತೆಗೆ ಸಂಘರ್ಷ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ನಾನು ಜೊತೆಗಿದ್ದೆ. ನಾನೇ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾತಾಡ್ತಾ ಇದ್ದೆ. ಆದರೆ ಅದ್ಯಾವುದೂ ಕೂಡ ಅವರ ಮನಸ್ಸಲ್ಲಿಲ್ಲ. ಎಲ್ಲದನ್ನೂ ಕೂಡ ಮರೆತು ಬಿಟ್ಟರು. ಯಡಿಯೂರಪ್ಪನವ್ರ ಪರವಾಗಿ ಅದೆಷ್ಟು ಬಾರಿ ಮಾತಾಡಿದ್ದೀನಿ ನಾನು. DCM ಆದಂಥ ಸಂದರ್ಭದಲ್ಲೂ ಕೂಡ ಎಲ್ಲೂ ಯಡಿಯೂರಪ್ಪನವ್ರು ನಾನು ಬಿಟ್ಕೊಟ್ಟಿಲ್ಲ. ಅನಂತಕುಮಾರ್ ಅವ್ರ ಜೊತೆಗೆ ಅವ್ರ ಸಂಘರ್ಷ ಇತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ನಾನು ಜೊತೆ ನಿಂತಿದ್ದೀನಿ. ಹೊರಗಡೆಯಿಂದ ಶಾಸಕರನ್ನು ತೆಗೆದುಕೋಬೇಕಾಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ನಾನು ಜೊತೆ ನಿಂತಿದ್ದೀನಿ. ಆದರೆ ಅದೆಲ್ಲದನ್ನೂ ಕೂಡ ಯಡಿಯೂರಪ್ಪ ಮರೆತು ಬಿಟ್ರು, ನನಗೆ ಅನ್ಯಾಯ ಮಾಡಿದ್ರು. ಇದು ಸಿದ್ದೇಶ್ವರ್ ಅವರ ಬೇಸರ. ಯಾಕೆ ಕೋಪ ಅನ್ನೋದ್ರ ಬಗ್ಗೆ ಸಿದ್ದೇಶ್ವರ್ ಮಾತಾಡಿದ್ದಾರೆ. ಬಹಳಷ್ಟು ವಿಚಾರಗಳಿಗೆ ನನ್ನ ಹೊರಗಡೆ ಇಟ್ಟುಬಿಟ್ರು, ನನಗೆ ಅನ್ಯಾಯ ಮಾಡಿದರು. 2004ನೇ ಇಸ್ವಿಯೊಳಗೆ CM ಉದಾಸಿಗೆ ಮಗ ಶಿವಕುಮಾರ್ ಉದಾಸಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಉಪಮುಖ್ಯಮಂತ್ರಿ ಆದರು, ಕುಮಾರಣ್ಣ ಮುಖ್ಯಮಂತ್ರಿ ಆದರು. ಅದಾದ್ಮೇಲೆ ಅವ್ರು ಕುರ್ಚಿ ತ್ಯಾಗ ಮಾಡ್ಬೇಕಾದ್ರೆ ಸ್ವಲ್ಪ ನಿಮಗೆ ಗೊತ್ತಾಯ್ತು, ಈ ಮಾಧ್ಯಮದವರು ಯಾರಿಗೆ ಕುರ್ಚಿ ಅವರ ಧನ್ಯವಾದ ಯಡಿಯೂರಪ್ಪನಿಗೆ ಬಿಂಬಿಸಿದ್ರು. ಅಷ್ಟೆಲ್ಲ ಬಿಂಬಿಸಿ ಇಡೀ ರಾಜ್ಯದ ವಾತಾವರಣ ಚೇಂಜ್ ಆಗಿ ಎಲ್ಲ ಸಮಾಜದ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕು, ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆಯಿಂದ ಓಟ್ ಹಾಕಿದ್ರು ಜನ. ಓಟ್ ಹಾಕಿದ್ರೆ ಎಷ್ಟು ಬಂತು? 110 ಸೀಟ್ ಬಂತು. ಬಹುಮತ ಬರಲಿಲ್ಲ ನಮಗೆ. ಅವ ನಮ್ಮ ಜಿಲ್ಲೆ ಒಳಗೆ 4 ಜನ ಇಂಡಿಪೆಂಡೆಂಟ್ ಇದ್ರು. ಅನಂತಕುಮಾರ್ ಫೋನ್ ಮಾಡಿದ್ರು. ಕಿರಣ್ ಹರಿಯಡ್ಕ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನು ನಡೀತಾ ಇದೆ BJPನಲ್ಲಿ? ಯಾಕಂದರೆ ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಾಗ್ತವೆ, ಅದು ಬರ್ಡೇ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು, ಅಲ್ಲೆಲ್ಲರೂ ಕೂಡ ಸೇರ್ತಾರೆ, ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ತಮ್ಮ ಅಸಮಾಧಾನವನ್ನು ತಮ್ಮದೇ ಆದಂಥ ರೀತಿಯಲ್ಲಿ ಹೊರಗಡೆ ಹಾಕಿದ್ದಾರೆ. ಸಿದ್ದೇಶ್ವರ್ ಅವರ ಅಸಮಾಧಾನವೂ ಕೂಡ ಅದನ್ನೇ, ಅವ್ರ ಜೊತೆಗೆ ಯಾರ್ಯಾರು ಸೇರಿದ್ರಲ್ಲ ಅವರ ಅಸಮಾಧಾನವೂ ಕೂಡ ಅದನ್ನೇ. BSY ಮತ್ತು BSY ಟೀಮ್ ವಿರುದ್ಧ ಏನು ನಡೀತಾ ಇದೆ? ಖಂಡಿತ ರಂಗನಾಥ್, BSY ಮತ್ತು ವಿಜೇಂದ್ರ ಅವರ ವಿರುದ್ಧ ಬಿಜೆಪಿಯಲ್ಲಿರುವಂತಹ ರೆಬೆಲ್ ಟೀಮ್ ಅನ್ನುವಂಥ ನಾವೇನು ಕರಿತೀವಿ, ಅವರ ಎಲ್ಲರ ಅಸಮಾಧಾನ ಇರುವಂಥದ್ದು ನಾಯಕತ್ವದ ವಿರುದ್ಧವಾಗಿ. ಅವ್ರು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಯಡಿಯೂರಪ್ಪನವರ ವಿರುದ್ಧ ಇರುವಂತಹ ಅವರ ಅಸಮಾಧಾನ. ಆದರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ನಮ್ಮನ್ನು ಹಿರಿಯರಾಗಿ ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಅನ್ನುವಂಥ ಅವರ ಬೇಸರ. ಹೀಗಾಗಿ ಅವರು ಎಲ್ಲೇ ಸಭೆಯನ್ನು ಸೇರಲಿ, ಅದು ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅಥವಾ ಮನೆಯಲ್ಲಿ ಸಭೆ ಸೇರುವಂಥದ್ದು ಇರ್ಬೋದು, ಎಲ್ಲ ಕಡೆಗೂ ಆಗುವಂತಹ ಚರ್ಚೆ ಇದೆ. ಎಲ್ಲವೂ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪ ನಮ್ಮನ್ನು ಈಗ ಸದ್ಯಕ್ಕೆ ನಮ್ಮ ಹಿರಿಯರಾಗಿ ನಮ್ಮ ಅನುಭವವನ್ನು ಬಳಸ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಇಟ್ಟುಕೊಂಡು ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಜಿ ಸಂಸದ GM ಸಿದ್ದೇಶ್ವರ ಮಾತನಾಡಿದಂತಹ ವಿಚಾರವೂ ಕೂಡ ಅದೇ. ಯಾಕಂದ್ರೆ ಹಿರಿಯರಾಗಿ ಯಡಿಯೂರಪ್ಪನವರ ಜೊತೆ ನಾವು ಆ ಸಂದರ್ಭಕ್ಕೆ ಎಷ್ಟು ಸಹಕಾರ ಕೊಟ್ಟು ನಿಂತಿದ್ದು, ಆ ನಂತರದಲ್ಲಿ ಎಲ್ಲವೂ ಕೂಡ ಅವರು ಮರೆತು ಬಿಟ್ಟರು ಅನ್ನುವಂಥ ಬೇಸರವನ್ನ ಎಲ್ಲ ಸಿದ್ದೇಶ್ವರ್ ಸೇರಿದಂತೆ ಉಳಿದಂಥ ರೆಬೆಲ್ ತಂಡದ ಉಳಿದಂಥ ಸದಸ್ಯರಾಗಿದ್ದಾರೆ ಎಲ್ಲರೂ ಕೂಡ ಅದೇ ಅಸಮಾಧಾನ ಹೊಂದಿದ್ದಾರೆ. ಅವರು ಹೋದಲ್ಲಿ ಬಂದಲ್ಲಿ ಅಥವಾ ಎಲ್ಲೂ ಸಭೆಯನ್ನು ಸೇರಿದಂಥ ಸಂದರ್ಭದಲ್ಲೂ ಕೂಡ ಇದೇ ಚರ್ಚೆಯನ್ನು ಮಾಡ್ತಾರೆ ಹೊರತು ಬೇರೆ ಯಾವುದೇ ಚರ್ಚೆಯನ್ನು ಕೂಡ ಸದ್ಯಕ್ಕೆ ಅವರು ಮಾಡ್ತಾ ಇಲ್ಲ. ಉಳಿದಂಥ ಅವರ ಅಜೆಂಡಾಗಳು ಬೇರೆ ಬೇರೆ ಇದ್ರೂ ಕೂಡ ಅವರ ಮುಖ್ಯವಾದ ಅಜೆಂಡಾ ಇರುವಂಥದ್ದು ಇಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ತಮ್ಮ ಅಸಮಾಧಾನಕ್ಕೆ ಸೂಕ್ತವಾದಂತಹ ಪರಿಹಾರ ಸಿಗ್ತಾ ಇಲ್ಲವಂಥದ್ದು. ಇದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ನಡೀತಾ ಇವೆ. ಕಳೆದ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಹಾಗೂ DV ಸದಾನಂದಗೌಡ ನೇತೃತ್ವದಲ್ಲಿ GM ಸಿದ್ದೇಶ್ವರ್ ಹಾಗೂ BP ಹರೀಶ್ ಅವರನ್ನ ಕರೆಸಿ ಮಾತುಕತೆ ನಡೆಸಲಾಯಿತು. ಆ ಸಂದರ್ಭಕ್ಕೂ ಕೂಡ ಇಲ್ಲಿ ರೇಣುಕಾಚಾರ್ಯ ಮತ್ತು ಅವರ ತಂಡದ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಬೇಡಿಕೆ ಇಟ್ಟರು. ಅದು ಯಾವುದೇ ರೀತಿಯಲ್ಲೂ ಕೂಡ ಈವರೆಗೆ ಅದಕ್ಕೆ ಸೂಕ್ತವಾದಂತಹ ಸ್ಪಂದನೆ ಸಿಗುವಂತ ಕೆಲಸ ಆಗಿಲ್ಲ ಅನ್ನುವಂಥ ಅವರ ಬೇಸರ. ಮತ್ತು ಕಳೆದ ಬಾರಿ ರೇಣುಕಾಚಾರ್ಯ ಮತ್ತು ಅವರ ತಂಡದ ಸದಸ್ಯರನ್ನ ಸಭೆಯನ್ನ ಮಾಡುವಂತ ಸಂದರ್ಭದಲ್ಲಿ ಖುದ್ದು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಜರಿದ್ರು. ಆ
ಒಂದು ಬೇಸರ ಕೂಡ ಅವರಿಗಿದೆ. ಯಾಕಂದ್ರೆ ಈ ರೀತಿಯಾಗಿ ರೇಣುಕಾಚಾರ್ಯ ಅವರ ಬೆಂಬಲ ಒಂದು ತಂಡಕ್ಕೆ ಪರೋಕ್ಷವಾಗಿ ಇಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಬೆಂಬಲವನ್ನ ಕೊಡ್ತಿದ್ದಾರೆ ಅನ್ನೋದು ಇವರ ದೊಡ್ಡ ಅಪವಾದ ಇರುವಂತದ್ದು, ಆರೋಪ ಇರುವಂತದ್ದು. ಹೀಗಾಗಿ ಆ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ಬಿಜೆಪಿ ನಾಯಕರು ಅಂದ್ರೆ ಈಗ ನೇತೃತ್ವ ವಹಿಸಿಕೊಂಡಿರೋಂಥವ್ರು ಅಥವಾ ಹೈಕಮಾಂಡ್ ನಾಯಕರು ಇರ್ಬೋದು, ಯಾರು ಕೂಡ ಸೂಕ್ತವಾದಂತಹ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಿಲ್ಲ ಅನ್ನುವಂಥದ್ದು ಸಿದ್ದೇಶ್ವರ್ ಮತ್ತು ಅವರ ತಂಡದ ಬೇಸರ. ಇಲ್ಲಿ ನಾವು ಎಷ್ಟೇ ಬಾರಿ ನಮ್ಮ ಅಹವಾಲವನ್ನ ಹೇಳಿಕೊಂಡು ಕೂಡ ಅದನ್ನ ಕೇವಲ ಕೇಳಿಸಿಕೊಳ್ಳುವಂತ ಕೆಲಸ ಆಗ್ತಿದೆ ಹೊರತು ಅದಕ್ಕೆ ಸೂಕ್ತವಾದಂತಹ ಸಕಾಲಕ್ಕೆ ನಮ್ಗೆ ಬೇಕಾದಂತ ಅವಧಿಯೊಳಗೆ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಿಲ್ಲ ಅನ್ನುವಂತ ಬೇಸರವನ್ನು ಇಟ್ಟುಕೊಂಡೆ ಈ ರೀತಿಯಾಗಿ ಹೇಳಿಕೆಗಳನ್ನ ಸಿದ್ದೇಶ್ವರ್ ಮತ್ತು ಅವರ ತಂಡದ ಸದಸ್ಯರು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ರೇಣುಕಾಚಾರ್ಯ ವಿರುದ್ಧ ಕ್ರಮ ಆಗ್ಲೇಬೇಕನ್ನೋ ಒಂದು ಬಿಗಿಪಟ್ಟನ್ನ ಸಿದ್ದೇಶ್ವರ್ ಮತ್ತು ತಂಡ ಹಿಡಿದಿದ್ರು ಕೂಡ ಅದಕ್ಕೆ ತಕ್ಷಣಕ್ಕೆ ಆಗ್ಬೇಕಾದಂತ ನಿಟ್ಟಿನಲ್ಲಿ ಹಿರಿಯರು ಮನಸ್ಸು ಮಾಡ್ತಿಲ್ಲ ಅನ್ನುವಂತ ಬೇಸರದ ಜೊತೆಯಲ್ಲಿ ಈ ರೀತಿಯಂತ ಹೇಳಿಕೆ ಕಿರಣ್, ಈ ಬೇಸರವನ್ನು ನೋಡ್ತಾ ಇದೀವಿ. ಈ ಬೇಸರ ಎಲ್ಲಿಗೆ ಬಂದು ಮುಟ್ಟುತ್ತೆ ನೋಡೋಣ. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್.